ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನನ್ನು ಕೇಳುತ್ತಿದ್ದವನಿಗೆ ಎಷ್ಟು ಸಾರಿ ಕೇಳಿದರೂ ಮತ್ತಷ್ಟು ಕೇಳಬೇಕು ಎನ್ನುವ ಹಂಬಲ. ಹಾಗೆ ಕಣ್ಣು ಮುಚ್ಚಿ ಅದೇ ಹಾಡನ್ನು ಕೇಳುತ್ತಲೇ ಇದ್ದ. ಸಿದ್ಧಾರ್ಥ್, ಸಿದ್ಧಾರ್ಥ್, ಅವನ ಅಜ್ಜಿ ಕರೆದರು. ಹಾಡಿನ ಗುಂಗಿನಲ್ಲಿ ಕಳೆದು ಹೋಗಿದ್ದವನಿಗೆ ಅವನನ್ನು ಕರೆದಿದ್ದು ಕೇಳಿಸಲಿಲ್ಲ. ಬರುತ್ತಿದ್ದ ಹಾಡು ಒಮ್ಮೆಗೆ ನಿಂತು ಹೋಯಿತು. ತನ್ನ ಇಷ್ಟದ ಹಾಡನ್ನು ಅರ್ಧಕ್ಕೆ ನಿಲ್ಲಿಸಿದವರ ಮೇಲೆ ಕೋಪಗೊಂಡು ತಕ್ಷಣ ಕಣ್ಣು ಬಿಟ್ಟನು. ಎದುರಿಗೆ ಅವನ ಅಜ್ಜಿ ಸ್ವರ್ಣ ನಿಂತಿದ್ದರು. ಅವರನ್ನು ನೋಡಿದ್ದೇ ತಡ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು, ಅಜ್ಜಿ ನೀನಾ ಎಂದನು. ಹೌದು ಕಣೋ, ನಾನೇ ನಿನ್ನ ಅಜ್ಜಿ ಸ್ವರ್ಣಾಂಬಿಕಾನೇ. ತಮ್ಮ ಕೈಯಲ್ಲಿ ಇದ್ದ ಸ್ಟಿಕ್ಕನ್ನು ನೆಲಕ್ಕೆ ಕುಟ್ಟುತ್ತಾ ಹೇಳಿದರು. ಯಾಕಜ್ಜಿ ಅರ್ಧಕ್ಕೆ ಹಾಡನ್ನು ಸ್ಟಾಪ್ ಮಾಡಿಬಿಟ್ಟೆ? ನಿನಗೆ ಗೊತ್ತು ತಾನೇ ನನಗೆ ಈ ಸಾಂಗ್ ಅಂದರೆ ಎಷ್ಟು ಇಷ್ಟ. ನನ್ನ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗಿದ್ರೂ ಈ ಸಾಂಗ್ ಕೇಳ್ತಾ ಇದ್ದ ಹಾಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ ಅಂತ ಎಂದನು. ಹೊರಗಡೆಯ ಜನ ನಿನ್ನನ್ನು ಭಾವನೆಯೇ ಇಲ್ಲದೆ ಇರೋ ಮನುಷ್ಯ ಅಂತಾರೆ. ನೀನು ನೋಡಿದರೆ ಈ ಒಂದು ಹಾಡನ್ನು ಎಷ್ಟು ಇಷ್ಟಪಟ್ಟು ಕೇಳ್ತೀಯ. ನನಗಂತೂ ಈ ಎರಡರಲ್ಲಿ ಯಾವುದನ್ನು ನಂಬಬೇಕು ಒಂದೂ ಅರ್ಥ ಆಗ್ತಾ ಇಲ್ಲ ಎಂದರು. ಸ್ವರ್ಣಾಂಬಿಕಾ ಅವರು ಹಾಗೆ ಹೇಳುತ್ತಲೇ ಅವನ ಹಳೆಯ ನೆನಪುಗಳು ಒಂದೊಂದಾಗಿ ದಾಳಿ ಮಾಡಿದವು. ಸಿದ್ದು, ನಿನ್ನ ಹಾರ್ಟು ತುಂಬ ಸ್ವೀಟ್. ಕಷ್ಟ ಅಂದರೆ ಎಷ್ಟು ಬೇಗ ಕರಗಿಬಿಡ್ತೀಯ. ನಿನ್ನಂಥ ಹುಡುಗನ್ನ ಬಾಯ್ ಫ್ರೆಂಡಾಗಿ ಪಡೆದದ್ದು ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ಅನ್ನೋ ಮಾತುಗಳು ಅಲೆ ಅಲೆಯಾಗಿ ಅವನ ಕಿವಿಗೆ ಅಪ್ಪಳಿಸಿದವು. ಅದನ್ನು ಹತ್ತಿಕ್ಕಲಾರದೆ ಸಿದ್ಧಾರ್ಥ್ ತಲೆ ಹಿಡಿದುಕೊಂಡು ಹಾಗೆ ಕಣ್ಮುಚ್ಚಿದ. ಮೊಮ್ಮಗನ ಅವಸ್ಥೆ ನೋಡಿದ ಸ್ವರ್ಣಾಂಬಿಕಾ ಅವರಿಗೆ ಕೈಕಾಲಲ್ಲಿ ನಡುಕ ಶುರುವಾಯಿತು. ಸಿದ್ದು, ಏನಾಯಿತು ಸಿದ್ದು? ಇಲ್ಲಿ ನೋಡು, ಕಣ್ಬಿಡು ಮೊಮ್ಮಗನೇ ಅಂತ ಕೆನ್ನೆ ತಟ್ಟುತ್ತಾ ಎಚ್ಚರಪಡಿಸಲು ನೋಡಿದರು. 5 ನಿಮಿಷದ ನಂತರ ಸಿದ್ಧಾರ್ಥ್ ಮನಸ್ಸು ಸ್ವಲ್ಪ ಸಮಸ್ಥಿತಿಗೆ ಬಂದು ಎಚ್ಚರಗೊಂಡನು. ನೀನು ಇನ್ನು ಹಳೆಯದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಈ ರೀತಿ ಕೊರಗ್ತಾ ಇದ್ದರೆ ನನ್ನ ಕೈಲಿ ನೋಡೋದಕ್ಕೆ ಆಗೋದಿಲ್ಲ ಕಣೋ. ದಯವಿಟ್ಟು ಸಿದ್ದು, ಹಳೆಯದನ್ನೆಲ್ಲ ಮರೆತು ಬಿಡು. ಕಣ್ಣೀರು ಹಾಕುತ್ತಾ ಕೇಳಿದರು. ಆಗ್ತಾ ಇಲ್ಲ ಅಜ್ಜಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅದನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಎಂದನು. ಮತ್ತೆ ಅದೇ ವಿಚಾರ ಮಾತನಾಡಿದರೆ ಎಲ್ಲಿ ಮತ್ತೊಮ್ಮೆ ಹಾಗೆ ಆಗುವನು ಅಂದುಕೊಂಡ ಸ್ವರ್ಣ ಅವರು ಅವನ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡುವ ಸಲುವಾಗಿ, ಸರಿ, ಈಗ ನೀನು ನಿನ್ನ ರೂಮಿಗೆ ಬಂದಿದ್ದು ಯಾಕೆ ಅಂದರೆ ಕೆಳಗಡೆ ನಿನ್ನ PA ಬಂದಿದ್ದಾಳೆ, ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಂತೆ. ನಿನಗೆ ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ಲು. ಕೆಳಗಡೆ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ ಎಂದರು. ಮೇಲೆ ಎದ್ದ ಸಿದ್ಧಾರ್ಥ್ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದನು. ಅಷ್ಟರಲ್ಲಿ ಅವನ PA ನಿಶಾ ಕಾಫಿ ಕುಡಿಯುತ್ತಾ ಕುಳಿತಿದ್ದಳು. ಸ್ಟೈಲ್ ಆಗಿ ಸ್ಟೆಪ್ಸ್ ಇಳಿಯುತ್ತಾ ಬರುತ್ತಿದ್ದವನ ಕಡೆ ಅವಳ ಗಮನ ಹೋಯಿತು. 6 ಅಡಿ ಎತ್ತರದ 6 ಪ್ಯಾಕ್ ಬಾಡಿ, ನೋಡಲು ಯಾವ ಸಿನಿಮಾ ಹೀರೋಗೂ ಕಡಿಮೆ ಇಲ್ಲ. ಅವನ ಮುಖದ ಮೇಲೆ ಇದ್ದ ಗಾಂಭೀರ್ಯ ಅವನ ಅಂದವನ್ನು ಇನ್ನೂ ಹೆಚ್ಚು ಮಾಡಿತ್ತು. ಅವನ ಕೆಳಗಡೆ ಬರುತ್ತಲೇ ಕುಡಿಯುತ್ತಿದ್ದ ಕಾಫಿ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಎದ್ದು ನಿಂತಳು. ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡಲು, ನಿಶಾ, ನಾನು ಆಫೀಸ್ಗೆ ಸಂಬಂಧಪಟ್ಟವರನ್ನು ಮನೆಗೆ ಕರೆಸೋದಿಲ್ಲ ಅಂತ ನಿನಗೆ ಗೊತ್ತು ತಾನೆ. ಅಂದಮೇಲೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಏನಿತ್ತು? ಅವನ ಮಾಮೂಲಿಯಾಗಿ ಹೇಳಿದರೂ ಮಾತಿನಲ್ಲಿ ಗಾಂಭೀರ್ಯತೆ ಇತ್ತು. ಸಾರಿ ಸರ್, ಅದು ನೀವು ಮರ್ತಿದ್ದೀರಾ ಅನಿಸುತ್ತೆ. ಇವತ್ತು KK ಇಂಡಸ್ಟ್ರಿ ಅವರ ಹತ್ತಿರ ಅಪಾಯಿಂಟ್ಮೆಂಟ್ ಇತ್ತು. 10 ಗಂಟೆ ಅಷ್ಟರಲ್ಲಿ ಸ್ಟಾರ್ ಹೋಟೆಲ್ಗೆ ಹೋಗಬೇಕು. ನಾನು ಬೆಳಗ್ಗೆಯಿಂದ ಕಾಲ್ ಮಾಡ್ತಾನೇ ಇದ್ದೀನಿ. ನಿಮ್ಮ ಕಾಲ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ನಾನೇ ಬಂದೆ ಎಂದಳು. ಈಗ ಟೈಮ್ ಎಷ್ಟು? ಅವನು ಗಂಭೀರವಾಗಿ ಕೇಳಲು ತನ್ನ ವಾಚ್ ನೋಡಿದ ನಿಶಾ 9 ಗಂಟೆ ಸರ್ ಎಂದಳು. ಮೀಟಿಂಗಿಗೆ ಹೋಗೋದಕ್ಕೆ ಇನ್ನೂ 1 ಅವರ್ ಟೈಮ್ ಇದೆ. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲು ಹೇಳಿದ ನನಗೆ ಟೈಮ್ ಸರಿಯಾಗಿ ರೆಡಿಯಾಗಿ ಬರೋದಕ್ಕೆ ಗೊತ್ತಾಗಲ್ವಾ? ಈ ರೀತಿ ಆಡೋದು ಬಿಟ್ಟು ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡಿದ್ರೆ ಸಾಕು. ನಾನು ನಿನಗೆ ಹೇಳಿದ್ದು ಕರೆಕ್ಟು 9:30ಗೆ ನೀನು ಹೋಟೆಲ್ ಹತ್ತಿರ ಇದ್ದು ಎಲ್ಲ ಅರೇಂಜ್ಮೆಂಟ್ ನೋಡ್ಕೋಬೇಕು ಅಂತ ಹೇಳಿದ್ದೆ. ನೀನು ಅಲ್ಲಿ ಹೋಗೋ ಬದಲು ಇಲ್ಲಿಗೆ ಬಂದಿದ್ದೀಯ. ಅದು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನಾನು ಬರೋ ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿರಬೇಕು ಅಂತ ಹೇಳಿ ಮೇಲೆ ಎದ್ದು ಅವಳು ಅರ್ಧಂಬರ್ಧ ಕುಡಿದಿದ್ದ ಕಾಫಿ ಕಪ್ಪನ್ನು ನೋಡುತ್ತಾ,
ನನಗೆ ಈ ರೀತಿ ವೇಸ್ಟ್ ಮಾಡೋರನ್ನು ಕಂಡ್ರೆ ಆಗೋದಿಲ್ಲ. ಅದನ್ನು ಕುಡಿದು ಮುಗಿಸ್ಬಿಟ್ಟು ಹೋಗು ಅಂತ ಹೇಳಿ ವಾಪಸ್ ತನ್ನ ರೂಮ್ ಕಡೆ ಹೊರಟು ಬಿಟ್ಟನು. ಕತೆ ಮುಂದುವರಿಯುತ್ತದೆ. ಹೊಸ ಕತೆ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.